ನಮ್ಮ ಈ ಶ್ರೀ ವೈಷ್ಣವ ಸಂಘದಲ್ಲಿ ಉಪನಯನವಾದ ಸಂರಕ್ಷಣಾ ಅಂದರೆ ಚಕ್ರದಿಂದ ಅಂದರೆ ಸಂಸ್ಕೃತ ಚಕ್ರಧಾರಣೆಯನ್ನು ಮಾಡುವುದು ಒಂದು ಪದ್ಧತಿಯಲ್ಲಿ ರೂಢಿಯಲ್ಲಿದೆ. ಇದು ಒಂದೇ ಬಾರಿ ಹಾಕಬೇಕಾಗುತ್ತದೆ. ಇದಕ್ಕೆ ಯಾವುದೇ ಸರಿ ಹಾಕೋಬೇಕು ಮತ್ತು ಇನ್ನೊಮ್ಮೆ ಹಾಕ್ಕೊಳ್ಬೇಕು ಅನ್ನೋದು ಯಾವುದೇ ರೀತಿ ಈ ವಿನಿಯೋಗ ಪದ್ಧತಿಗಳು ನಮ್ಮಲ್ಲಿ ಇಲ್ಲ. ಹೀಗಾಗಿ ಈ ಸಂರಕ್ಷಣಾ ಪದ್ಧತಿಯನ್ನು ನಾವು ಸಂಸ್ಕೃತ ಧಾರಣೆಯನ್ನು ಒಂದು ಜನ್ಮದಲ್ಲಿ ಅಂದರೆ ಒಂದೇ ಬಾರಿ ಹಾಕ್ಕೊಳ್ಬೇಕು. ಶಂಕು ಮತ್ತು ಚಕ್ರಧಾರಣೆ ಅದು ಏನು ಗುರುಗಳ ಒಂದು ಆಶೀರ್ವಾದದೊಂದಿಗೆ ಇದನ್ನು ಯತಿರಾಜರ ಮಲ್ಲೇಶ್ವರಂನಲ್ಲಿರುವ ಯತಿರಾಜರ ಮಠದ ಗುರುಗಳ ಆಶೀರ್ವಾದದೊಂದಿಗೆ ನಾವು ಇದನ್ನು ನಡೆಸುತ್ತಿದ್ದೇವೆ. ಅದಾದ ನಂತರ ಆ ಶಂಕು ಚಕ್ರಧಾರಣೆ ಏನು ಆಗಬಾರ್ದು ವೈಜ್ಞಾನಿಕ ದೃಷ್ಟಿಯಿಂದ ಒಂದು ಸುಣ್ಣವನ್ನು ಹಾಕಿ ತಲೆಗಿನ ಸುಣ್ಣವನ್ನು ಹಾಕಿ ಅದಕ್ಕೆ ಗಾಯವನ್ನು ವಾಸ ಮಾಡುವುದು ಆಗಿರುವುದು. ಇದನ್ನೆಲ್ಲ ಗಾಯ ವಾಸ ಮಾಡುವುದು ವೈಜ್ಞಾನಿಕವಾದ ಪದ್ಧತಿಯಾಗಿರುತ್ತದೆ. ಹಾಗೂ ಇಲ್ಲಿ ಹೆಣ್ಣು ಮಕ್ಕಳಿಗೂ ಕೂಡ ಈ ಚಕ್ರಾಂಕಿತ ಅಂದರೆ ಸಂರಕ್ಷಣಾ ಪದ್ಧತಿಯನ್ನು ಆಚರಣೆ ನೋಡಿ ಹೇಗೆ ಇದು ಈ ಬರೀ ಪರ್ಟಿಕ್ಯುಲರ್ ಜಾಗದಲ್ಲಿ ಭುಜ ಮಾತ್ರ ಕಾಣಬೇಕು. ಈ ರೀತಿಯಾಗಿ ನಮ್ಮ ಗುರುಗಳನ್ನು ಒಂದು ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಎಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಎನ್ನುವುದು ನಿಜಕ್ಕೂ ಕೂಡ ಬಹಳ ಅದ್ಭುತವಾದಂಥ ರೋಚಕ ರಮಣೀಯವಾದಂಥ ಒಂದು ಸಭೆಯಾಗಿರುತ್ತದೆ ಹಾಗೂ ದೃಶ್ಯವಾಗಿದೆ. ನನಗಾದ ಅನುಭವ ಅದಕ್ಕೆ ನಾನು ನಮ್ಮ ಶಿಷ್ಯರ ಹತ್ರ ಹೇಳ್ತಾ ಇದ್ದೆ. ಈ ಸಮಯಶ್ರೇಣ ಅನ್ನೋದು ನನ್ನ ಜೀವನದ ಒಂದು ದೊಡ್ಡ ಭಾಗ್ಯ. ನಮಗೆ ಇವತ್ತಿನಿಂದ ನಿಮ್ಮೆಲ್ಲರಿಗೂ ಇನ್ನೊಂದು ಜನ್ಮ ಶುರುವಾಗಿದೆ. ಒಂದು ಜನ್ಮ ನಮ್ಮ ತಾಯಿಯ ಹೊಟ್ಟೆಯಿಂದ ನಾವು ಬರುವಾಗ ಮೊದಲನೇ ಜನ್ಮ. ಇವರೆಲ್ಲರಿಗೂ